ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡ್ತಿರುವಂತ ಹುಡುಗಿ ಹೆಸರು ಯಾಮಿನಿ ಪ್ರಿಯಾ. ಸ್ವಭಾವದ ತುಂಬಾ ಶಾಂತ, ಸರಳ ಮತ್ತೆ ಸಂತೋಷವಾಗಿದ್ದಂತ ಹುಡುಗಿ. ಡಾಕ್ಟರ್ ಆಗುವಂತ ಕನಸನ್ನ ಕಂಡಿದ್ದಂತ ಈ ಹುಡುಗಿ ಬಾಲ್ಯದಿಂದನೂ ಕೂಡ ಇದನ್ನೇ ಗುರಿಯಾಗಿಟ್ಕೊಂಡಿದ್ಲು. ಅದಕ್ಕಾಗಿ ಆಕೆ ಹಗಲು ರಾತ್ರಿಯಿಂದೇ ಓದ್ತಾ ಇದ್ಲು. ತಡರಾತ್ರಿವರೆಗೂ ಎಚ್ಚರವಾಗಿದ್ದು ನೋಟ್ಸ್ ಅನ್ನ ಓದ್ತಾ ಕೂರ್ತಿದ್ಲು. ಒಟ್ಟಾರೆಯಾಗಿ ತನ್ನ ಗುರಿಯನ್ನು ತಲುಪೋದಕ್ಕೆ ಪ್ರಯತ್ನಿಸ್ತಾ ಇದ್ಲು. ಆದ್ರೆ ಈ ಹುಡುಗಿಗೆ ತನ್ನ ದಾರಿಯಲ್ಲಿ ಒಂದು ಕರಾಳ ತಿರುವು ಬರಲಿದೆ ಅಂತ ಗೊತ್ತಿರಲಿಲ್ಲ. ಅದೊಂದು ಕರಾಳ ದಿನ ಅವಳ ಕನಸುಗಳನ್ನ, ಅವಳ ಯೋಜನೆಗಳನ್ನ ಮತ್ತು ಅವಳ ಇಡೀ ಜೀವನವನ್ನೇ ನಾಶ ಮಾಡುತ್ತೆ. ವೀಕ್ಷಕರೇ, ಅಕ್ಟೋಬರ್ 16ನೇ ತಾರೀಕು ಬೆಳಗಿನ ಜಾವ ಈ ಯಾಮಿನಿ ನನಗೆ ಪರೀಕ್ಷೆ ಇದೆ, ಆದ್ರಿಂದ ನಾನು ಸ್ವಲ್ಪ ಬೇಗನೆ ಹೊರಡ್ತಿದ್ದೀನಿ ಅಂತ ಹೇಳಿ ಮನೆಯಿಂದ ಹೊರಡ್ತಾಳೆ. ಈಕೆ ನರಗುಂದ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಮೊದಲ ವರ್ಷದ ಬಿ ಫಾರ್ಮ್ ವಿದ್ಯಾರ್ಥಿಯಾಗಿದ್ಲು. ಆದ್ರೆ ಆ ದಿವಸ ಪರೀಕ್ಷೆಗೆ ಅಂತ ಹೋದಂತ ಅವಳು ಮನೆಗೆ ಹಿಂದಿರುಗಲೇ ಇಲ್ಲ. ಬಂದದ್ದು ಅವಳ ಒಂದು ಆಘಾತ ಸುದ್ದಿ. ಈ ಒಂದು ಪ್ರಕರಣ ಕುಟುಂಬದ ನಿರ್ಲಕ್ಷ್ಯ ಮತ್ತು ಪೊಲೀಸರ ಬೇಜವಾಬ್ದಾರಿ ಕ್ರಮವನ್ನ ಎತ್ತಿ ತೋರಿಸುತ್ತೆ. ವೀಕ್ಷಕರೇ, ಆ ದಿನ ಮಧ್ಯಾಹ್ನ 12ರ ಸುಮಾರಿಗೆ ಈ ಯಾಮಿನಿ ತನ್ನ ತಂದೆಗೆ ಫೋನ್ ಮಾಡಿ ತನ್ನ ಪರೀಕ್ಷೆ ಮುಗ್ದಿದೆ ಮತ್ತೆ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ ತಿಳಿಸ್ತಾಳೆ. ಇದು ತನ್ನ ತಂದೆಗೆ ಆಕೆ ಮಾಡದಂತ ಕೊನೆಯ ಕಾಲ್ ಆಗಿತ್ತು. ತಂದೆಗೆ ಫೋನ್ ಮಾಡಿದ ನಂತರ ಈ ಯಾಮಿನಿ ಗ್ರೀನ್ ಲೈನ್ ಮೆಟ್ರೋವನ್ನ ಹತ್ತಿ ಮಂತ್ರಿ ಸ್ಕ್ವೇರ್ ನಲ್ಲಿ ಇಳಿದು ತನ್ನ ಮನೆ ಕಡೆ ನಡೆಯೋದಕ್ಕೆ ಶುರು ಮಾಡ್ತಾಳೆ. ಆಗ ಅವಳು ಯಾವತ್ತೂ ಊಹೆ ಮಾಡದಂತ ಒಂದು ಘಟನೆ ಸಂಭವಿಸಿತ್ತು. ಸಂಜೆ ಸುಮಾರಿಗೆ ಆ ಹುಡುಗಿಯ ಕುಟುಂಬಕ್ಕೆ ಒಂದು ಅನಿರೀಕ್ಷಿತ ವಿನಾಶಕಾರಿ ಸುದ್ದಿ ತಲುಪಿತ್ತು. ಮಂತ್ರಿ ಮಾಲ್ನ ಹಿಂದೆ ಯಾರೋ ಒಬ್ಬ ಹುಡುಗಿ ಸತ್ತಿರುವುದನ್ನು ನೋಡಿದಂತ ಜನ ತಕ್ಷಣ ಶ್ರೀರಾಂಪುರ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ತಿಳಿಸಿದ್ರು. ಆಗ ಪೊಲೀಸರು ಬಂದು ಆಕೆ ಬ್ಯಾಗನ್ನ ಚೆಕ್ ಮಾಡಿದ್ಮೇಲೆ ಆಕೆ ಯಾಮಿನಿ ಪ್ರಿಯಾ ಎಂಬುದು ಗೊತ್ತಾಗುತ್ತೆ. ಹತ್ತಿರದಿಂದ ನೋಡಿದಾಗ ಆಕೆ ಕುತ್ತಿಗೆಯಲ್ಲಿ ತೀಕ್ಷ್ಣವಾದಂತ ಆಳವಾದ ಗುರುತು ಮತ್ತು ಆಕೆ ಮುಖದ ಮೇಲೆ ಹಲವಾರು ಗಾಯದ ಗುರುತುಗಳು ಕಂಡಿದ್ವು. ಮತ್ತೆ ಆಕೆ ಮುಖದ ಮೇಲೆ ಕೆಂಪು ಪುಡಿ ಕೂಡ ಇತ್ತು. ಇನ್ನು ಇದುವರೆಗೂ ಆಕೆ ನಾಪತ್ತೆಯಾದ ಬಗ್ಗೆ ಯಾರು ಕೂಡ ದೂರನ್ನ ದಾಖಲಿಸಿರಲಿಲ್ಲ. ಯಾಕೆಂದ್ರೆ ಅವತ್ತು ಮಧ್ಯಾಹ್ನವರೆಗೂ ತನ್ನ ತಂದೆಯ ಜೊತೆ ಸಂಪರ್ಕದಲ್ಲಿ ಇದ್ದಂತ ಆಕೆ ನಂತರ ಸಂಜೆಯಷ್ಟೇ ಜೀವವನ್ನ ಬಿಟ್ಟಿದ್ಲು. ಅದಾದ್ಮೇಲೆ ಮನೆಯವರಿಗೆ ಪೊಲೀಸರಿಂದ ಈ ಒಂದು ಮಾಹಿತಿ ಸಿಕ್ಕಿತ್ತು. ಈ ಯಾಮಿನಿ ಪ್ರಿಯಾಳ ತಂದೆ ಗೋಪಾಲ್ಗೆ ಫೋನ್ ಮಾಡದಂತ ಪೊಲೀಸರು ಅವರ ಮಗಳು ಮಂತ್ರಿ ಮಾಲ್ನ ಹಿಂದೆ ಗಾಯಗೊಂಡು ಬಿದ್ದಿರೋದ್ರ ಬಗ್ಗೆ ತಿಳಿಸಿದ್ರು. ಇದನ್ನ ಕೇಳದಂತ ಇಡೀ ಕುಟುಂಬ ತಕ್ಷಣ ಸ್ಥಳಕ್ಕೆ ಧಾವಿಸಿತ್ತು. ಅವರು ಬಂದಾಗ ಆಕೆ ಗಾಯಗೊಂಡಿರೋದಲ್ಲ, ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ ಎಂಬುದು ಗೊತ್ತಾಗಿತ್ತು. ಅವರು ವಯಸ್ಸಾದವರು ಆಗಿರೋದ್ರಿಂದ ಒಂದೇ ಸಲ ಆಘಾತಕಾರಿ ಸುದ್ದಿಯನ್ನು ಹೇಳಬಾರದು ಅಂತ ಪೊಲೀಸರು ಮಗಳು ಗಾಯಗೊಂಡಿದ್ದಾಳೆ ಅಂತ ಅಷ್ಟೇ ಹೇಳಿದ್ರು. ಅಲ್ಲಿದ್ದಂತ ಜನರು ಮತ್ತು ನೆರೆಹೊರೆಯವರು ಕೂಡ ಆಘಾತಕ್ಕೆ ಒಳಗಾಗಿದ್ರು. ಆಕೆ ಪೋಷಕರನ್ನ ಸಮಾಧಾನ ಪಡಿಸೋದೆ ಅವರಿಗೆ ಕಷ್ಟದ ಕೆಲಸ ಆಗಿತ್ತು. ಈ ನಡುವೆ ಸುಧಾರಿಸಿಕೊಂಡಂತ ಯಾಮಿನಿ ತಂದೆ ಗೋಪಾಲ್ ಕಳೆದ ಕೆಲವು ತಿಂಗಳಿಂದ ತಮ್ಮ ಪಕ್ಕದ ಮನೆಯ ವಿಘ್ನೇಶ್ ಸಾಕಷ್ಟು ತೊಂದರೆ ಕೊಡ್ತಿದ್ದ. ಆ ಒಂದು ಕೃತ್ಯವನ್ನ ಅವನೇ ಮಾಡಿದ್ದಾನೆಂತ ಪೊಲೀಸರಿಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದನ್ನು ಕೇಳದಂತ ಶ್ರೀರಾಂಪುರ ಪೊಲೀಸ್ ಠಾಣೆಯ ತಂಡ ತಕ್ಷಣ ಕಾರ್ಯಪ್ರವೃತ್ತರಾಗಿ ವಿಘ್ನೇಶ್ ಮನೆಗೆ ಧಾವಿಸಿತು. ಆದ್ರೆ ಅವ್ರು ಹೋದಾಗ ಆ ಮನೆಗೆ ಬೀಗ ಹಾಕಿತ್ತು. ಆಗ ಪೊಲೀಸರಿಗೆ ವಿಘ್ನೇಶನೇ ಅಪರಾಧಿ ಎಂಬುದು ಸ್ಪಷ್ಟವಾಗಿ ಖಚಿತ ಆಗುತ್ತೆ. ಇದಾದ ನಂತರ ತನಿಖೆಯನ್ನು ಚುರುಕುಗೊಳಿಸಿದಂತ ಉತ್ತರ ವಿಭಾಗದ ಡಿಸಿಪಿ BN ನ್ಯಾಮೇಗೌಡರು 3 ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿ ತಕ್ಷಣ ಅವನ ಶೋಧ ಕಾರ್ಯವನ್ನ ಶುರು ಮಾಡ್ತಾರೆ. ಅಲ್ಲಿದ್ದಂತ ಸುತ್ತಮುತ್ತ ಜನರನ್ನ ಪ್ರಶ್ನೆ ಮಾಡಲಾಯಿತು. CCTV ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ಮಾಡಲಾಯಿತು. ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಲಾಯಿತು. ಕೊನೆಗೆ 24 ಗಂಟೆಗಳ ಒಳಗೆ ಅಂದ್ರೆ ಅಕ್ಟೋಬರ್ 17, 2025 ಮಧ್ಯಾಹ್ನ ಪೊಲೀಸರು ಪ್ರಮುಖ ಆರೋಪಿ ವಿಘ್ನೇಶ್ನನ್ನ ಅವನ ಸ್ನೇಹಿತ ಹರೀಶ್ ಎಂಬಾತನ ಮನೆಯಲ್ಲಿ ವಶಕ್ಕೆ ಪಡೀತಾರೆ. ಆದ್ರೆ ಜನರ ಮನಸ್ಸಲ್ಲಿ ಪೊಲೀಸರ ಬಗ್ಗೆ ಆಕ್ರೋಶ ಇತ್ತು ಅಂತ ಹೇಳಲಾಗುತ್ತೆ. ಏಕೆಂದ್ರೆ ಈ ವಿಘ್ನೇಶ್ ಆಕೆಗೆ ಕಿರುಕುಳ ಕೊಡ್ತಾ ಇದ್ರು ಕೂಡ ಪೊಲೀಸರು ಅವನ ವಿರುದ್ಧ ಏನು ಕೂಡ ಕ್ರಮವನ್ನ ಕೈಗೊಂಡಿರಲಿಲ್ಲ ಅನ್ನೋದು ಜನರ ಅನಿಸಿಕೆ. ಬಹುಶಃ ಆಗ ಪೊಲೀಸರು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ಯಾಮಿನಿ ಬದುಕಿ ಉಳಿತಾ ಇದ್ಲು ಅನ್ನೋದು ಹಲವರ ಆರೋಪ. ವೀಕ್ಷಕರೇ, ಈ ಒಂದು ಪ್ರಕರಣದಲ್ಲಿ ನಿಖರವಾಗಿ ಏನಾಯ್ತು ಎಂಬುದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಆಗ ಮಾತ್ರ ಈ ಒಂದು ಕತೆ ಎಲ್ಲಿಂದ ಶುರುವಾಯಿತು ಮತ್ತೆ ಕ್ರಮೇಣ ಹೇಗೆ ಮಾರಕ ತಿರುವನ್ನ ಪಡೆದುಕೊಳ್ತು ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಶ್ರೀರಾಂಪುರದ ಸ್ವತಂತ್ರ ಪಡೆದ ಪ್ರದೇಶದ ನಿವಾಸಿ ಆದಂತ ಯಾಮಿನಿ ಪ್ರಿಯಾ ಬಾಲ್ಯದಿಂದನೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿ. ಮೊದಲೇ ಹೇಳಿದಂತೆ ಅವಳ ಗುರಿ ಸ್ಪಷ್ಟವಾಗಿತ್ತು ಮತ್ತೆ ಡಾಕ್ಟರ್ ಆಗೋದು ಅವಳ ಕನಸಾಗಿತ್ತು. MES ಆರ್ಟ್ಸ್, ಕಾಮರ್ಸ್ ಅಂಡ್ ಸೈನ್ಸ್ ಕಾಲೇಜ್ನಲ್ಲಿ ಓದ್ತಾ PUCಯಲ್ಲಿ 93% ಅಂಕವನ್ನು ಆಕೆ ಗಳಿಸಿಕೊಂಡು ಎಲ್ಲರೂ ಕೂಡ ಹೆಮ್ಮೆ ಪಡುವಂತೆ ಮಾಡಿದ್ಲು. ನಂತರ 2 ವರ್ಷಗಳ ಕಾಲ ನೀಟ್ಗೆ ಪ್ರಯತ್ನ ಪಟ್ಟಳಾದರೂ ಅದು ಸಫಲವಾಗಲಿಲ್ಲ. ಆದರೂ ಕೂಡ ಎದೆಗುಂದದೆ ಸಮಯವನ್ನ ವ್ಯರ್ಥ ಮಾಡದೆ ಯಾಮಿನಿ ಪ್ರಿಯಾ ಬನಶಂಕರಿಯ ನರಗುಂದ ಫಾರ್ಮಸಿ ಕಾಲೇಜ್ಗೆ ಸೇರ್ಕೊಂಡು ಅಧ್ಯಯನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅವಳ ಜೀವನ ತುಂಬಾ ಸರಳವಾಗಿತ್ತು. ಕಾಲೇಜ್, ಮನೆ, ಓದು ಮತ್ತು ಭವಿಷ್ಯದ ಬಗ್ಗೆ ಕನಸುಗಳು, ಇಷ್ಟೇ ಆಕೆಯ ಜೀವನ. ಸ್ವಭಾವತ ಅವಳು ತುಂಬಾ ಹೆಲ್ಪಿಂಗ್ ನೇಚರ್ ಹೊಂದಿದಂತ ಹುಡುಗಿ. ಮೃದುವಾಗಿ ಮಾತನಾಡ್ತಾ ಇದ್ಲು. ಅವಳ ಶಿಕ್ಷಕರು ಮತ್ತು ಸ್ನೇಹಿತರು ಎಲ್ಲರೂ ಕೂಡ ಅವಳನ್ನ ತುಂಬಾ ಇಷ್ಟಪಡ್ತಿದ್ರು. ಆದ್ರೆ ಒಬ್ಬ ವ್ಯಕ್ತಿ ಅವಳ ಪಾಲಿಗೆ ಬೇತಾಳದಂತೆ ಹುಟ್ಕೊಂಡಿದ್ದ. ಅವನೇ ಯಾಮಿನಿಯ ಮನೆಯ ಪಕ್ಕದ 28 ವರ್ಷದ ವಿಘ್ನೇಶ್. ಆ ಒಂದು ಏರಿಯಾದ ಜನ ಅವನನ್ನ ಒಂದ್ ರೀತಿ ಪೋಲಿಯ ತರ ನೋಡ್ತಿದ್ರು. ಆರಂಭದಲ್ಲಿ ಎಲ್ಲಾ ಕೂಡ ಸಾಮಾನ್ಯವಾಗಿತ್ತು. ಈ ಯಾಮಿನಿಯ ಪಕ್ಕದ ಮನೆಯವನಾದಂತ ಈ ವಿಘ್ನೇಶ್ ಆಗಾಗ ಈ ಯಾಮಿನಿಗೆ ಹಲೋ ಹೇಳ್ತಿದ್ದ. ನಂತರ ಸಾಮಾನ್ಯವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದ. ಈ ಯಾಮಿನಿ ತುಂಬಾ ಸಭ್ಯಳಾಗಿದ್ದು ವಿಘ್ನೇಶ್ನನ್ನ ಅಣ್ಣನಂತೆ ನೋಡ್ತಾ ಇದ್ಲು. ಹೀಗಾಗಿ ಅವನನ್ನ ಆಕೆ ದೂರವೇನು ಇಟ್ಟಿರ್ಲಿಲ್ಲ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ನನಗೆ ಹೇಳಿ, ಅದೇನೇ ಇದ್ರೂ ಕೂಡ ನಾನು ಪರಿಹರಿಸ್ತೇನೆ ಅಂತ ವಿಘ್ನೇಶ್ ಆಗಾಗ ಯಾಮಿನಿಗೆ ಹೇಳ್ತಿದ್ದ.
ಆದ್ರೆ ಕ್ರಮೇಣ ಅವನ ಮಾತುಗಳು ಬದಲಾಗೋದಿಕ್ಕೆ ಶುರುವಾದವು. ವಿಘ್ನೇಶ್ ಅವಳಿಗೆ ಅನಗತ್ಯವಾಗಿ ಕಾಲ್ ಮಾಡೋದು, ಅವಳು ಕಾಲೇಜಿಗೆ ಹೋಗುವಾಗ ಹಿಂಬಾಲಿಸೋದು, ದಾರಿಯಲ್ಲಿ ನಿಲ್ಲಿಸಿ ಮಾತನಾಡೋದು, ಹೀಗೆ ಆಕೆಗೆ ಇಷ್ಟ ಆಗದಂತ ಕೆಲಸಗಳನ್ನೇ ಪದೇ ಪದೇ ಮಾಡೋದಕ್ಕೆ ಶುರು ಮಾಡಿದ್ದ. ನಾನಿರುವಾಗ ನೀನ್ಯಾಕೆ ಒಬ್ಬಂಟಿಯಾಗಿ ಕಾಲೇಜಿಗೆ ಹೋಗ್ತೀಯಾ, ನಾನ್ ಬಿಡ್ತೀನಿ ಬಾ ಅಂತ ಪೀಡಿಸೋದಿಕ್ಕೆ ಶುರು ಮಾಡಿದ್ದ. ಮೊದಲಿಗೆ ಈ ಯಾಮಿನಿ ಅವನನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಕ್ರಮೇಣ ವಿಘ್ನೇಶ್ನ ಕಾಟ ಜಾಸ್ತಿ ಆಯ್ತು. ಅವನು ಅವಳನ್ನ ನಿರಂತರವಾಗಿ ಗಮನಿಸ್ತಾ ಇದ್ದ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಮಿಷನ್ ಯಾಮಿನಿ ಪ್ರಿಯಾ ಎಂಬ ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ತನ್ನ ಸ್ನೇಹಿತರನ್ನೆಲ್ಲ ಸೇರಿಸಿದ್ದ. ಆ ಗ್ರೂಪ್ ಅಲ್ಲಿ ಇದ್ದಂತ ಇವನ ಸ್ನೇಹಿತರೆಲ್ಲ ಬರೀ ಆಕೆ ಬಗ್ಗೆನೇ ಮಾತನಾಡ್ತಾ ಇದ್ರು. ಯಾಮಿನಿ ಈಗ ಎಲ್ಲಿದ್ದಾಳೆ, ಯಾರ ಜೊತೆ ಇದ್ದಾಳೆ, ಏನ್ ಮಾಡ್ತಿದ್ದಾಳೆ, ಈ ರೀತಿ ಎಲ್ಲವನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಗ್ರೂಪ್ ನಲ್ಲಿ ಹಂಚ್ಕೊಳ್ತಾ ಇದ್ರು. ನಂತರ ಅವನು ತನ್ನ ಮನೆಯವರಿಗೆ ಆಕೆ ಬಗ್ಗೆ ಹೇಳಿ ಮದುವೆ ವಿಷಯವನ್ನ ಮಾತನಾಡೋದಕ್ಕೆ ತಿಳಿಸಿದ್ದ. ಸಾಕಷ್ಟು ಮನವೊಲಿಸಿದ ನಂತರ ಒಂದ್ ದಿವಸ ವಿಘ್ನೇಶ್ ಕುಟುಂಬ ಯಾಮಿನಿಯ ಮನೆಗೆ ಹೋಗಿ ತಮ್ಮ ಮಗನೊಂದಿಗೆ ಯಾಮಿನಿಯ ಮದುವೆ ಮಾಡಿಸುವ ಬಗ್ಗೆ ಪ್ರಸ್ತಾಪವನ್ನ ಇಟ್ಟಿತ್ತು. ಆದ್ರೆ ಯಾಮಿನಿ ಕುಟುಂಬ ಇದನ್ನ ನೇರವಾಗಿ ನಿರಾಕರಿಸಿತ್ತು. ಅವಳು ಇನ್ನೂ ಕೂಡ ಓದ್ತಾ ಇರುವಂತ ಹುಡುಗಿ, ಅವಳಿಗೆ ಸಾಕಷ್ಟು ಕನಸುಗಳಿವೆ, ಅದ್ಯಾವುದಕ್ಕೂ ನಾವು ಅಡ್ಡಿ ಮಾಡಲ್ಲ, ಆಕೆ ಮದುವೆ ಬಗ್ಗೆ ನಾವು ಇನ್ನೂ ಕೂಡ ಯೋಚಿಸೇ ಇಲ್ಲ ಅಂತ ಅವರು ಕಡ್ಡಿ ತುಂಡು ಮಾಡದಂತೆ ಹೇಳಿದ್ರು. ಇದಾದ್ಮೇಲೆ ವಿಘ್ನೇಶ್ ಖುದ್ದು ಹೋಗಿದ್ದ. ಅವಳನ್ನ ಮದುವೆ ಆಗಿನೇ ತಿರಬೇಕು ಅಂತ ಹಠ ತೊಟ್ಟವನಂತೆ ವರ್ತಿಸ್ತಾ ಇದ್ದ. 2025 ಏಪ್ರಿಲ್ನಲ್ಲಿ ನೂರಾರು ಜನರು ಸೇರಿದ್ದಂತ ಆ ಒಂದು ಕರ್ಗ ಹಬ್ಬದ ಸಮಯದಲ್ಲಿ ಅವನು ಯಾವ ಭಯ ಮತ್ತು ಸಂಕೋಚ ಇಲ್ಲದೆ ಇದ್ದಕ್ಕಿದ್ದಂತೆ ಯಾಮಿನಿಯ ಹತ್ರ ಹೋಗಿ ಆಕೆಯ ಕುತ್ತಿಗೆಗೆ ಮಂಗಳ ಸೂತ್ರವನ್ನ ಬಲವಂತವಾಗಿ ಹಾಕಿ ಹುಚ್ಚನಂತೆ ಕೂಗೋದಿಕ್ಕೆ ಶುರು ಮಾಡಿದ. ಇವಳು ಈಗ ನನ್ನ ಹೆಂಡತಿಂತ ಕೂಗಿ ಕೂಗಿ ಹೇಳಿದ್ದ. ಆಗ ಕೋಪಗೊಂಡಂತ ಆಕೆ ತಕ್ಷಣ ಮಂಗಳ ಸೂತ್ರವನ್ನ ಹರಿದು ಅಲ್ಲಿಯೇ ಎಸ್ತಿದ್ಲು. ನೇರವಾಗಿ ಮನೆಗೆ ಹೋಗಿ ತನ್ನ ಹೆತ್ತವರಿಗೆ ಇದ್ರ ಬಗ್ಗೆ ತಿಳಿಸಿದ್ಲು. ಆಗ ಏಪ್ರಿಲ್ 22ನೇ ತಾರೀಕು ಯಾಮಿನಿಯ ಪೋಷಕರು ಶ್ರೀರಾಂಪುರ ಪೊಲೀಸ್ ಠಾಣೆಗೆ ಹೋಗಿ ಮಂಗಳ ಸೂತ್ರ ಘಟನೆಯನ್ನ ಹೇಳಿದ್ರು. ಕಳೆದ ಕೆಲವು ತಿಂಗಳಿಂದ ಕೂಡ ಅವನು ಅವಳಿಗೆ ನಿರಂತರವಾಗಿ ಕಿರುಕುಳವನ್ನ ಕೊಡ್ತಿದ್ದಾನೆ ದೂರನ್ನ ಕೊಟ್ರು. ಆಗ ಪೊಲೀಸ್ ಠಾಣೆಯ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಒಬ್ರು ವಿಘ್ನೇಶ್ಗೆ ಕಠಿಣ ಎಚ್ಚರಿಕೆಯನ್ನ ಕೊಡೋದಾಗಿ ಕುಟುಂಬಕ್ಕೆ ಭರವಸೆಯನ್ನ ಕೊಟ್ಟಿದ್ರು. ನಂತರ ಪೊಲೀಸರು ವಿಘ್ನೇಶ್ನನ್ನ ಪೊಲೀಸ್ ಠಾಣೆಗೆ ಕರೆಸಿ ಛೀಮಾರಿಯನ್ನ ಹಾಕಿ ಇಂಥ ವರ್ತನೆಯನ್ನ ಮತ್ಯಾವತ್ತಾದ್ರೂ ಕೂಡ ಮಾಡಿದ್ರೆ ನಿನ್ನನ್ನು ನೇರವಾಗಿ ಜೈಲಿಗೆ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಕಳಿಸಿದ್ರು. ನಂತರ ಈ ವಿಘ್ನೇಶ್ ಇನ್ಮೇಲೆ ಯಾಮಿನಿಗೆ ಯಾವತ್ತೂ ಕೂಡ ಕಿರುಕುಳ ಕೊಡಲ್ಲ ಅಂತ ಪೊಲೀಸರ ಬಳಿ ಹೇಳಿ ಹೊರಟು ಹೋಗ್ತಾನೆ. ಅಲ್ಲಿಗೆ ಈ ಒಂದು ಘಟನೆ ಮುಗಿದೋಗುತ್ತೆ. ಈ ಯಾಮಿನಿಯ ಹೆತ್ತವರು ಕೂಡ ವಿಘ್ನೇಶ್ ಜೀವನ ಹಾಳಾಗಬಾರ್ದು ಅಥವಾ ಅವರು ತಮ್ಮ ನೆರೆಹೊರೆಯವರಾದಂತ ಕಾರಣ ದೊಡ್ಡ ಸಮಸ್ಯೆ ಉದ್ಭವಿಸಬಾರ್ದು ಅಂತ ಬಯಸಿ ಪ್ರಕರಣವನ್ನ ಅಲ್ಲಿಗೆ ಮುಗಿಸ್ತಾರೆ. ಇದೇ ನೋಡಿ ಅವರು ಮಾಡದಂತ ದೊಡ್ಡ ತಪ್ಪಾಗಿತ್ತು. ನಂತರ 2025 ಅಕ್ಟೋಬರ್ 15ನೇ ತಾರೀಕು ಯಾಮಿನಿ ಪ್ರಿಯಾ ಒಬ್ಬಂಟಿಯಾಗಿ ಕಾಲೇಜ್ಗೆ ಹೊರಟಿದ್ಲು. ಸಾಮಾನ್ಯವಾಗಿ ಆಕೆ ತಂದೆನೇ ಅವಳನ್ನ ಕಾಲೇಜ್ಗೆ ಬಿಡೋದು ಮತ್ತು ಕರ್ಕೊಂಡು ಬರೋದು ಮಾಡ್ತಿದ್ರು. ಆದ್ರೆ ಆ ದಿನ ಒಬ್ಬಂಟಿಯಾಗಿದ್ದಂತ ಕಾರಣ ವಿಘ್ನೇಶ್ ಈ ಒಂದು ಅವಕಾಶವನ್ನ ಬಳಸಿಕೊಂಡು ಮಂತ್ರಿ ಸ್ಕ್ವೇರ್ನ ಮಾಲ್ ಹಿಂದಿನ ರಸ್ತೆಯಲ್ಲಿ ಅವಳನ್ನ ನಿಲ್ಸಿದ್ದ. ಅಲ್ಲಿ ಮತ್ತೆ ತನ್ನನ್ನ ಮದುವೆ ಆಗುವಂತೆ ಒತ್ತಾಯಿಸಿದ್ದ. ಆದ್ರೆ ಆಕೆ ಸ್ಪಷ್ಟವಾಗಿ ನಿರಾಕರಿಸಿದ ಮೇಲೆ ವಿಘ್ನೇಶ್ ಜೇಬಿನಿಂದ ಕಾರ್ಡ್ ಪುಡಿಯನ್ನ ತೆಗೆದು ಆಕೆಯ ಮುಖದ ಮೇಲೆ ಎರಚಿದ್ದ. ಏನಾಗ್ತಿದೆ ಅಂತ ಗೊತ್ತಾಗುವಂತ ಮೊದಲೇ ಅವನು ಅವಳ ಮೇಲೆ ಹಲ್ಲೆ ಮಾಡಿದ್ದ. ನಂತರ ಆಕೆ ಆ ಒಂದು ಸ್ಥಳದಲ್ಲಿ ಪ್ರಾಣವನ್ನ ಬಿಟ್ಟಿದ್ಲು. ಆಕೆ ಬಿದ್ದ ನಂತರ ವಿಘ್ನೇಶ್ ಅಲ್ಲಿಂದ ಓಡ್ ಹೋಗಿ ತನ್ನ ಸ್ನೇಹಿತ ಹರೀಶ್ ಎಂಬಾತನ ಮನೆಯಲ್ಲಿ ಅಡ್ಕೊಂಡಿದ್ದ. ನಂತರ ಪೊಲೀಸರ ತಂಡಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕೇವಲ 24 ಗಂಟೆ ಒಳಗೆ ವಿಘ್ನೇಶ್ ಮತ್ತು ಹರೀಶ್ ಇಬ್ಬರನ್ನು ಕೂಡ ಬಂಧಿಸಿದ್ರು. ಅವ್ರ ಮೇಲೆ ಸೆಕ್ಷನ್ 302 ಸೇರಿದಂತೆ ಹಲವು ಸೆಕ್ಷನ್ಗಳು ದಾಖಲಾಗಿವೆ. ಹಲವು ಸಾಕ್ಷಿಗಳನ್ನ ಸಂಗ್ರಹಿಸಿದ್ದು ಅವನಿಗೆ ಕಠಿಣ ಶಿಕ್ಷೆ ಕೊಡಿಸೋದಾಗಿ ಪೊಲೀಸರು ತಿಳಿಸಿದ್ರು. ಆದ್ರೆ ಮೊದಲೇ ಅವನ ಬಗ್ಗೆ ದೂರ್ ಬಂದಾಗ ಕಠಿಣ ಕ್ರಮವನ್ನು ತಗೊಂಡಿದ್ರೆ ಹಲವು ಕನಸುಗಳನ್ನ ಕಟ್ಕೊಂಡಿದ್ದಂತ ಈ ಒಂದು ಅಮಾಯಕ ಹುಡುಗಿಯ ಜೀವವಾದರೂ ಉಳಿತಾಯ್ತಲ್ವಾ. ಆದ್ರೆ ಇಲ್ಲಿ ಪೊಲೀಸರದು ಕೂಡ ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವರು ಕೂಡ ಹಲವು ಸಲ ಆರೋಪಿಗಳಿಗೆ ಒಂದು ಚಾನ್ಸ್ ಅನ್ನ ಕೊಟ್ಟು ಅವರು ಮತ್ತೆ ಸರಿದಾರಿಗೆ ಬರ್ತಾರ ಅಂತ ಅವ್ರನ್ನ ತಿದ್ದೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ವಿಘ್ನೇಶ್ ನಂತವರು ಯಾವತ್ತೂ ಕೂಡ ಬದಲಾಗಲ್ಲ ಅನ್ನೋದಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇರುವಂತ ಘಟನೆನೇ ಸಾಕ್ಷಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.